ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಿಡ್ಲಘಟ್ಟದ ಹುಲಿ ಅಂತಾನೆ ಖ್ಯಾತಿಯಾಗಿರುವ ನಮ್ಮ ತಾತ ಮುನ್ಷಮ್ಮಪ್ಪನವರು ಐ ಥಿಂಕ್ ಕಳ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ದಿವಸ ಅಲ್ಲ, ಇಲ್ಲಿಂದ ನಮಗೆ ಪ್ರೇರಣೆ ಅಂತ ನಾನು ತಗೊಬೇಕಾಗುತ್ತೆ. ಅವರ ಶಕ್ತಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜನಗಳಲ್ಲಿ ನಾಟಿದೆ. ಅವ್ರ ರೀತಿ ಬದುಕೋ ಒಂದು ಲಕ್ಷಣಗಳಿರ್ಬೋದು, ಅವರು ನಡೆಸಿದ ಆಡಳಿತ ಇರ್ಬೋದು, ಐ ಥಿಂಕ್ ಯಾರು ಕೂಡ ಮರ್ತಿಲ್ಲ. ಹಾಗೂ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಯಾವುದೋ ಲೀಡರ್ಗಳು ಎದ್ದು ಬರಲಿ, ಆ ಥರ ಲೀಡರ್ಶಿಪ್ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅನಿವಾರ್ಯವಾಗಿದೆ. ಸೊ ನಂದ ಇವತ್ತೇನು ಅಂತಂದರೆ, ಆದಷ್ಟು ಜನಗಳು ನಮ್ಮ ಶಿಡ್ಲಘಟ್ಟದ ಕ್ಷೇತ್ರದ ಜನ ಅವ್ರನ್ನ ನೆನೆದು ಅವರ ಏನಂತಾರೆ ಅವ್ರನ್ನ ನೆನೆಸ್ಕೊಳ್ಳೋದೇ ಒಂದು ಭಾಗ್ಯ ಅಂತ ಅನ್ಸುತ್ತೆ ನನಗೆ. ಸೊ ಅದನ್ನು ಹೇಳ್ತಾ ಇವತ್ತು ನಮ್ಮ ಶಿಡ್ಲಘಟ್ಟದ ಕ್ಷೇತ್ರದ ಒಂದು ಏನೇಳೋದು, ಅವರ ಆಡಳಿತ ಸತತವಾಗಿ 3 ಸಲ ಅವರ ಆಡಳಿತದಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಈ ಶಿಡ್ಲಘಟ್ಟದಲ್ಲಿ ಇವತ್ತು ಏನೇ ನೋಡ್ತಾ ಇರೋದಿರ್ಬೋದು ನೀವು. ಸೊ ಅವ್ರಿಗೆ ನಾನು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಂಜಲಿನ ಅರ್ಪಿಸ್ತಾ ಅವ್ರು ಮರಳಿ ಹುಟ್ಟು ಬರಲಿ, ತಿರ್ಗಾ ಆ ಥರದ ಒಂದು ಲೀಡರ್ಶಿಪ್ ಹುಟ್ಟು ಬರಲಿ ಅಂತ ಹೇಳ್ತಾ ಶುಭೋದಯ. ಥ್ಯಾಂಕ್ ಯು.